ಲಾ 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 ಲಾ. ಕಣ್ಣಾರಿನ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲಿ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲಿ ಉಳಿದೋಗಿದೆ. ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ನಮ್ಮಲ್ಲಿರುವ ಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪನ ಬೆಳಗೋ ಈ ವಿದ್ಯಾಲಯ. ತಾಯಂದಿರ ಪಾದ ಪೂಜೆಯನ್ನ ಮಾಡ್ತಾ ಇದ್ರೆ ದಯವಿಟ್ಟು ಪದೇ ಪದೇ ಹೇಳಿಸ್ಕೊಳ್ಳದೆ ಎಲ್ಲ ತಾಯಂದಿರು ತಮ್ಮ ಸ್ಲೀಪರ್ಗಳನ್ನ ಒಂದ್ ಸೈಡ್ ಬಿಟ್ಟು ಕೂತ್ಕೋಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಸಿದ್ದೇಶ್ವರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಂಪುರ್ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭವ್ಯವಾದ ಮಾತೃವಂದನಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತದೆ. ಎಲ್ಲ ತಾಯಂದಿರು ತಮ್ಮ ಸ್ಲೀಪರ್ಗಳನ್ನ ಸೈಡಿಗೆ ಬಿಟ್ಟು ಕೂತ್ಕೋಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಮಕ್ಕಳು ತಮ್ಮ ಪಾದಗಳನ್ನ ನಮಸ್ಕರಿಸಿ ಪೂಜೆಯ ಕಾರ್ಯಕ್ರಮ ಇರುತ್ತದೆ. ಆದ್ರಿಂದ ಚೇರ್ ಕೆಳಗಡೆ ದಯವಿಟ್ಟು ಯಾರು ಬಿಡಬೇಡ್ರಿ. ಚೇರ್ ಕೆಳಗಡೆ ಯಾರು ದಯವಿಟ್ಟು ತಮ್ಮ ಸ್ಲೀಪರ್ಗಳನ್ನ ದಯವಿಟ್ಟು ಬಿಡಬೇಡ್ರಿ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು
ಮನವನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆಸಾಧು ಮುದ್ದು ರಾಮ ಪರಮ ಗುರು ಆಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಕರನೋ ಮುದ್ದು ರಾಮ ಶರಣ ಶಿವಕಿಂಕರನೋ ಮುದ್ದು ರಾಮ ನೆನೆಯುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತೇನೆ. ಬೋಧಕರು ಕಾಮೋಡ ಕರಗಿ ಬಳೆ ಹನಿ ಸುಗಿದ ಹಾಗೆ ಮುಂಜಾನೆ ಇಬ್ಬರು ಹರಿಸಿ ಎಲೆಗಳ ಮೇಲೆ ಬಿಗಿ ತಪ್ಪಿದ ಹಾಗೆ ಸಾಗರದ ಅಲೆಗಳು ತೀರಕ್ಕೆ ಸೋಕಿದ ಹಾಗೆ ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುವ ಹಾಡಿದ ಹಾಗೆ ಮುಂಜಾನೆ ಸ್ವಾಗತವು ಸುಸ್ವಾಗತವು ನಲ್ಲಿಯ ಹಿರಿಯರೆ ನಿಮಗಿಂದು ಗಂಧದ ಬೀಡಿನ ಚಂದದ ನಾಡಲಿ ಗಂಧದ ಬೀಡಿನ ಚಂದದ ನಾಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ ಹಸುರಿನ ಕುಸುಮದ ಬೀಡಲಿ ಹಸುರಿನ ಕುಸುಮದ ಬೀಡಲಿ ಮೆರೆಯುವ ನಲ್ಮೆಯ ಹಿರಿಯರಿಗೆ ಮೆರೆಯುವ ನಲ್ಮೆಯ ಹಿರಿಯರಿಗೆ ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಸ್ವಾಗತ. सरस्वती नमस्तुभ्यं वरदे कामरूपिणी
करिष्यामि सिद्धिर्भवतु मे सदा सिद्धिर्भवतु मे सदा सिद्धिर्भवतु मे सदा। Vijayadashami is an auspicious day for all the children stepping into the world of knowledge. It is a special day for all the musicians and artists. Goddess Saraswati is the light of hope and peace. May the divine grace of Goddess Saraswati be with all of us and bless us with knowledge and wisdom. ಈ ಒಂದು ಮಾತೃವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ತಾಯಂದಿರಿಗೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾಯಂದಿರನ್ನ ತೆಗೆದುಕೊಂಡು ಒಂದು ಯಶಸ್ವಿಗೊಳಿಸಲು ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಪಾಲಕರನ್ನ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಪೂಜ್ಯರು ಪೂಜಾ ವಿಧಾನಗಳನ್ನ ಕೇಳ್ತಾ ಇದ್ದಾರೆ. ದಯವಿಟ್ಟು ಪಾಲಕರು ವಿದ್ಯಾರ್ಥಿಗಳ ಜೊತೆಗೆ ಸಹಕರಿಸಿ ಈ ಒಂದು ಮಾತೃವಂದನಾ ಕಾರ್ಯಕ್ರಮಕ್ಕೆ ಸಾಮಗ್ರಿಗಳನ್ನ ತಮಗೆ ಒದಗಿಸ್ತಾ ಇದ್ದಾರೆ. ದಯವಿಟ್ಟು ಅವನ್ನ ಹಾಗೆ ಇಟ್ಕೊಂಡಿರಿ. ಒಂದು ಪೂಜ್ಯರು ಹೇಳಿದವರಿಗೆ ಯಾರೇ ಪೂಜಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬಾರ್ದು. ಆ ಪೂಜ್ಯರು ಹೇಳಿದ ಹಾಗೆ ಈ ಒಂದು ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುವುದು. ಈಗ ಈ ವೇದಿಕೆಗೆ ಆಗಮಿಸಿದಂತ ಶ್ರೀ ಬಸವ ಹಿರೇಮಠ ಪೂಜ್ಯರನ್ನ ಪಾದ ಪೂಜೆಯನ್ನ ನಮ್ಮ ಮುಖ್ಯ ಗುರುಗಳು ನೆರವೇರಿಸಬೇಕೆಂದು ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ನಿನ್ನ
ರಕ್ಷಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ರಕ್ತವನ್ನೇ ಬೆವರಂತೆ ಬಸಿದು ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ತವನ್ನು ಬೆವರಂತೆ ಬಸಿದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ತಾಯಿ. ಅಮ್ಮನ ಮಮತೆಯ ಆಳ ಅಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ. ರಜೆ ಸಂಬಳವೇ ಇಲ್ಲದೆ ಕೆಲಸ ಮಾಡುವ ಶ್ರಮಜೀವಿ ಎಂದರೆ ಅಮ್ಮ. ಕುಟುಂಬದ ಏಳಿಗೆಗೆ ಕ್ಷಣ ಕ್ಷಣಕ್ಕೂ ರಜೆ ಸಂಬಳವೇ ಇಲ್ಲದೆ ಕೆಲಸ ಮಾಡುವ ಶ್ರಮಜೀವಿ ಎಂದರೆ ಅದು ತಾಯಿ. ಕುಟುಂಬದ ಏಳಿಗೆಗೆ ಕ್ಷಣ ಕ್ಷಣಕ್ಕೂ ಕಷ್ಟಪಡುವ ತ್ಯಾಗಮಿ ಎಂದರೆ ಅದು ಅಮ್ಮ. ಅಮ್ಮ ಎನ್ನುವ ಈ ಪದವು ಅಮ್ಮ ಎಂದರೆ ಸಂಜೀವಿನಿ. ಅಮ್ಮನ ಮಾತು ಜೇನಿಗಿಂತಲೂ ಸಿಹಿ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ದೇವರು ಎಲ್ಲಾ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬ ಮಾತು ಬಹು ಸತ್ಯ. ಅದು ನಿಜ ಕೂಡ. ಅಮ್ಮ ಜೊತೆಗಿದ್ದರೆ 100 ಆನೆಯ ಬಲ ಇದ್ದಂತೆ ಎಂದು ಹೇಳೋಣ. ಹೆತ್ತವರ ಕಾಲಡಿಯೇ ಪ್ರತಿ ದೇವರುಂಟು. ಕೈ ಮುಗಿದು ತಲೆ ಬಾಗು, ನಮ್ಮೆಲ್ಲರಿಗೂ ಸ್ವರ್ಗ ಉಂಟು. ತಾಯಿಯು ಜೀವನದಲ್ಲಿ ನೀವು ವಿಫಲವಾದಾಗ ಆಕೆ ಅತ್ಯುತ್ತಮ ಮಾರ್ಗದರ್ಶಿ ಮತ್ತು ವಿಶ್ವದ ಕೊನೆಯ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಹೊಣೆ. ಅಮ್ಮ ಮಮತೆಯ ಒಂದು ಅದ್ಭುತ ಮೂರ್ತಿ. ಉಸಿರು ನೀಡುವ ಒಂದು ಶಕ್ತಿ, ಬದುಕಿನ ಶಕ್ತಿ. ಅದು ಅಮ್ಮ ಎಂಬ ಒಂದು ದೇವತೆ. ನಿಸ್ವಾರ್ಥ ಪ್ರೀತಿ, ನಿರ್ಮಲ ಮನಸ್ಸಿನ ಅಮ್ಮನ ಪ್ರೀತಿಗೆ ನಾವ್ಯಾರು ಎಂದೆಂದಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಎಲ್ಲ ತಾಯಂದಿರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಾಲಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿನಾಶಕಾರಣಂ ತಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಣೇ ನಮಃ. ಮೊದಲಿಗೆ ಎಲ್ಲ ತಾಯಂದಿರು ಅಲ್ಲಿ ಮುಂದಿರ್ತಕ್ಕಂಥ ತೆರಿಗೆಯನ್ನು ತಮ್ಮ ಕೈಯಲ್ಲಿ ತೆಗೆದುಕೋಬೇಕಾಗಿ ವಿನಂತಿ. ವಿಷ್ಣು ಶಿವಾಯತೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ.
ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ತರ ಪ್ರೀತಿಯಲ್ಲಿ, ಅರಸು ಹಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆಗೆ, ಹೋದಳೋ ಬಂದ ಊರಿಗೆ. ಹಾಲು ಕೊಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ, ಕರುಣೆ ಇಲ್ಲ ಶಿವನಿಗೆ. ಯೋಚನೆ ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಈ ಮನುಷ್ಯನ ಜೀವನನೂ ಕೂಡ ಏನಪ್ಪಾ ಅಂದ್ರೆ ಮಕ್ಕಳ ಜೀವನ ತಾಯಂದ್ರ ಕೈಯಾಗೈತೆ ಅಂತ ಹೇಳ್ತಾರೆ. ಅದು ಸತ್ಯ 100% ಸತ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ಮೊದಲಿಗೆ ಏನಪ್ಪಾ ಅಂದ್ರ ತಾಯಿನೇ ಗುರು ಅಂತ ಹೇಳ್ತಾರೆ. ಈಗ ಅಂಬಾಗಾಲ ಇಟ್ಟು ಏನಪ್ಪಾ ಅಂದ್ರೆ ಮಗು ದೊಡ್ಡವನಾಗಿ ಸ್ಕೂಲ್ಗೆ ಹೋಗೋಕಿನ ಮುಂಚೆ ನನ್ನ ತಾಯಿ ತಳಪಾಯಿ ಏನ್ ಹಾಕಿರ್ತಾಳ ಅದೆಲ್ಲಾನು ಕೂಡ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಹೆಚ್ಚಿಗೆ ಏನಪ್ಪಾ ಅಂದ್ರೆ ಶಕ್ತಿ ತುಂಬತಕ್ಕಂತ ಏನಪ್ಪಾ ಅಂದ್ರೆ ಪವಿತ್ರವಾದ ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಇಷ್ಟೇ. ಒಬ್ಬವ ತನ್ನ ತಾಯಿನ ಏನಪ್ಪಾ ಅಂತಂದ್ರೆ ದುಡ್ಡು ಐಶ್ವರ್ಯ ಎಲ್ಲಾನು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಏನ್ ಮಾಡ್ತಾನಪ್ಪ ಜೋಡಿ ಜಗಳವನ್ನ ಮಾಡಿ ತನ್ನ ತಾಯಿನ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಲ್ಲಾಗ ತಗೊಂಡ್ ಹೋಗ್ತಿರ್ತಾನಂತ. ಹೆಗಲ ಮ್ಯಾಗ ಹಾಕೊಂಡು ವಯಸ್ಸಾಗಿರ್ತತಿ ಆ ತಾಯಿನ ಏನಪ್ಪಾ ಅಂದ್ರೆ ಕೊಲ್ಲಾಗ ತಗೊಂಡ್ ಹೋಗಿರ್ತಾನಂತ. ರಾತ್ರಿ ಸಮಯದೊಳಗ ಕೊಲೆ ಮಾಡಾಕ ತಾಯಿ ಹೊಡ್ಯಾಕ ಕರ್ಕೊಂಡ್ ಹೊಂಟ್ರು ಕೂಡ
ತಾಯಿಯಲ್ಲಿ ಇರ್ತಕ್ಕಂತ ಎಂತ ಕರುಣಾಭಾವನ ಐತಿ ನೋಡ್ರಲ್ಲ. ಮಗನ ಮ್ಯಾಗ ಕರುಣೆ ತೋರಿಸಿದಂತ ಏನಪ್ಪಾ ಅಂದ್ರೆ ನಿನ್ ಕಾಲಿಗೆ ಏನಾತಪ್ಪ, ನಿನ್ ಕಾಲಿಗೆ ಪೆಟ್ಟು ಬಿತ್ತೇನು ಅಂತ ಶಕ್ತಿ ಏನಪ್ಪಾ ಅಂದ್ರ ತಾಯಿಗೆ ಐತಂತ ಅವ ಅನ್ನಂತ. ನನ್ನ ತಾಯಿನ ನಾನು ಏನಪ್ಪಾ ಅಂತಂದ್ರ ಆಕಿನ ತಾಯಿ ಹೊಡ್ಯಾಕ ಕರ್ಕೊಂಡು ಹೊಂಟೀನಿ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ತಾಯಿ ನನ್ನ ಮ್ಯಾಗ ಸಿಟ್ಟು ಮಾಡ್ಲಿಲ್ಲ, ಮತ್ ನನ್ನ ಮ್ಯಾಗನ ಕರುಣೆ ತೋರಿಸಿಲ್ಲಪ್ಪ ಅಂತೇಳಿ ಆ ತಾಯಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಪಾದಕ್ಕ ಬಿದ್ದು ಏನ್ ಬೇಡ್ಕೋತಾನಪ್ಪ ಅಂತಂದ್ರ ಇಂಥ ಅಣ್ಣತಮ್ಮರಲ್ಲ ಇಂಥದ್ದು ಏನಪ್ಪಾ ಅಂದ್ರ ಇಂಥದ್ದು ತಾಯಿ ಒಳಗೆ ಇಂಥ ಶಕ್ತಿ ಐತಿ. ನನಗಿಷ್ಟೆಲ್ಲ ನಾನು ತಾಯಿಗೆ ಏನಪ್ಪಾ ಅಂದ್ರೆ ದ್ರೋಹ ಬಗದ್ರು ಕೂಡ ನನ್ನ ತಾಯಿ ನನಗೆ ಅನ್ಯಾಯ ಮಾಡ್ಲಿಲ್ಲ, ಆದ್ರೂ ಕೂಡ ನಿನಗೆ ಏನಾತಪ್ಪ ಅಂತ ಹೇಳಿ ಎಂಥದ್ದು ಏನಪ್ಪಾ ಅಂದ್ರೆ ತಾಯಿ ಒಳಗ ಒಂದು ಕರುಣಾ ದೃಷ್ಟಿ ಐತಿ, ಒಂದು ಏನಪ್ಪಾ ಅಂದ್ರೆ ರಕ್ಷಣಾ ಮಾಡತಕ್ಕಂಥ ಶಕ್ತಿ ತಾಯಿ ಒಳಗ ಐತಿ ಅಂತ ಹೇಳಿ ಆ ತಾಯಿ ಪಾದಕ್ಕೆ ಏನಪ್ಪಾ ಅಂದ್ರೆ ನಮಸ್ಕರಿಸಿ ಮಾಡ್ತಕ್ಕಂಥ ಅನ್ಯಾಯವನ್ನು ಬಿಟ್ಟು ಸುಜ್ಞಾನಿ ಆದಂತ ಶಕ್ತಿ ಏನಪ್ಪಾ ಅಂದ್ರ ಆ ತಾಯಿ ಒಳಗ ಐತಿ. ಎಷ್ಟು ನಾವೇನಪ್ಪಾ ಅಂದ್ರೆ ತಾಯಿ ಸೇವಾ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಆಕಿನ ಋಣ ಮುಟ್ಟಿಸ್ಲಾಕ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ. ಅಂತ ಶಕ್ತಿ ಏನಪ್ಪಾ ಅಂದ್ರೆ ಇವತ್ತಿನ ದಿವಸನೂ ಕೂಡ ಈ ಸಿದ್ದೇಶ್ವರ ಸಂಸ್ಥೆನೂ ಕೂಡ ಮಾತೃ ವಂದನಾ ಕಾರ್ಯಕ್ರಮವನ್ನ ಮಾಡಿದ್ದಕ್ಕೂ ಕೂಡ ಏನಪ್ಪಾ ಅಂತಂದ್ರ ಇದೊಂದು ದೊಡ್ಡ ಶಕ್ತಿ ಅಂತ ಹೇಳ್ತೀವಿ ನಾವು. ಮಕ್ಕಳಿಗೆ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಕುಳಿತಂತೆ ಅಂತ ಹೇಳ್ತೀವಿ. ಅದಕ್ಕಾಗಿ ಏನಪ್ಪಾ ಅಂದ್ರ ಈ ಕಾರ್ಯಕ್ರಮಕ್ಕೂ ಕೂಡ ಏನಪ್ಪಾ ಅಂದ್ರೆ ನುಡಿ ನಮನಗಳನ್ನ ಹೇಳುತ್ತಾ ಈ ಸಿದ್ದೇಶ್ವರ ಸಂಸ್ಥೆನೂ ಕೂಡ ಸಿದ್ದೇಶ್ವರ ಈ ಜಗತ್ತಿಗೆ ಪ್ರಖ್ಯಾತರಾಗಿ ಬೆಳೆದ್ರು. ಅದೇ ತರನಾಗಿನೂ ಕೂಡ ಈ ಸಿದ್ದೇಶ್ವರ ಸಂಸ್ಥೆನೂ ಕೂಡ ಏನಪ್ಪಾ ಅಂದ್ರೆ ಬೆಳೆದು ನಿಂದಿರ್ಲಿ. ಇಲ್ಲಿ ಕಲಿತಕ್ಕಂತ ಎಲ್ಲಾ ಮುದ್ದು ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರ ನನ್ನ 2 ಮಾತುಗಳನ್ನು ಕೂಡ ಸಿದ್ದೇಶ್ವರ ಪಾದದಲ್ಲಿ ಪಡೆದುಕೊಂಡು ಅವರ ಪಾದದಲ್ಲಿ ಅರ್ಪಣೆಯನ್ನ ಮಾಡಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಎಷ್ಟೇ ನೋವು ಕೊಟ್ಟರು ಮತ್ತೆ ನಮ್ಮನ್ನು ಪ್ರೀತಿಸೋ ಜೀವ ಅಂದ್ರೆ ಅದು ತಾಯಿ ಮಾತ್ರ. ಯಾಕಂದ್ರೆ ಅವರು ನಾವಿನ್ನೂ ಗರ್ಭದಲ್ಲಿರುವಾಗ ಶ್ರೀ ಹೊಸ ಹಿರೇಮಠರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋದಕ್ಕಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಇಲ್ಲ ಅಷ್ಟೇ ಇಲ್ಲ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ, ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ.
ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲತೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯಲ್ಲೊಳಿದಿಲ್ಲ. ಹುಟ್ಟಿ ಬರುವುದಿಲ್ಲ ಜೀವಕ್ಕೆ ಎಷ್ಟು ಕಷ್ಟ ಕೊಡ್ತೀಯೋ. 9 ತಿಂಗಳ ಸಂಕಟ ನೀಡಿ ಬರುವ ಜೀವಕ್ಕೆ ಎಷ್ಟು ಕಷ್ಟ ಕೊಡ್ತೀಯೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ತಾನು ಹೊರಗಿನ ಕೋಮಗಳ ಸಿರನ್ನ ಬೆಳೆಸಿಬಿಟ್ಟರು. ಮಗ ಮಗ ನೀ ಜಾಗನಾಗುಂಟು ತಾಯಿ ಜೀವಾನಿತ್ತು ನನ್ನನು ಜೀವ. ಮತ್ತಾರಾದರೂ ಮಾಡ್ತೀರಾ? ರಾಕುಲ್ ಇವರು ಮಾತೃವಂದನಾ ಕಾರ್ಯಕ್ರಮವನ್ನು ಸ್ವಾಗತ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ತಾಯಿ ಅಂದ್ರೆ ಎಲ್ಲರಿಗೂ ಗೊತ್ತೈತಿ. ತಾಯಿ ಅಂತ ಮನಸ್ಸು ದೊಡ್ಡದಿರ್ತೈತಿ. ತಾಯಿ ಮನಸ್ಸು ಯಾವ ರೀತಿ ವಿಶಾಲವಾಗಿರ್ತೈತಿ ಅಂತ ಎಲ್ಲರಿಗೂ ಅದು ಯಾವಾಗ ಗೊತ್ತಾಗತ್ತಂದ್ರೆ ನಾವು ತಾಯಿ ದೇಹ ಆಗ್ತೀವಲ್ಲ ಅವಾಗ ಗೊತ್ತಾಗೈತಿ ತಾಯಿ ಎಷ್ಟು ಮುಖ್ಯ ಅನ್ನೋದು. ತಾಯಿ ಹೆಂಗಂದ್ರೆ ನಮ್ ಜೀವನಕ್ಕೊಂಥರ ಆಧಾರ ಸ್ತಂಭ ಇದ್ದಾಗ. ಅವ್ಳು ಇರಲಿಲ್ಲ ಅಂದ್ರೆ ನಮ್ಗೆ ಏನು ಜೀವನದಾಗ ಏನು ಸಾಚಕ್ಕೂ ಆಗಂಗಿಲ್ಲ ನಮ್ಗ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಸ್ವಲ್ಪ ಅವರ ತಾಯಿಯ ಸ್ಥಾನವೇನು, ತಾಯಿಯ ಮಹತ್ವ ಎಂತದು ಅಂತ ಹೇಳಿದಂತ ಸಾವಿತ್ರಿ ಅವರಿಗೆ ತುಂಬುರಿದ ಧನ್ಯವಾದಗಳು. ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ. ಜಗ ಬೇರೆ ನಿನ್ನಯ ಬಳ್ಳಲ್ಲಿ ಜನ್ಮವೆಲ್ಲ ಕರೆಯುವೆ ನಾನಿಲ್ಲಿ. ಬಿಡಿಸದ ಗೆಳೆತನ ಓ ಲವ್ಲಿ ಮಮ್ಮಿ ಡಿಯರ್.
ಮಾಡಿದರು